ಸರ್ಕಾರದಿಂದ ಅನುದಾನ ಬಂದಿದ್ದು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ರೈತ ಬೆಳೆದಂತ ಬಾಳೆ ಹಾಗೂ ಅಡಿಕೆ ಮತ್ತು ಇದಕ್ಕೆ ನೀರಾಯಿಸುವ ಪೈಪ್ ಲೈನ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದು ಇದರಿಂದ ನಮಗೆ ಜೀವನಕ್ಕೆ ಆಧಾರವಾಗಿದ್ದ ಬೆಳೆ ಸಂಪೂರ್ಣ ನೆಲಕಚ್ಚಿದೆ ಎಂದು ರೈತ ಕುಟುಂಬದವರು ಕಣ್ಣೀರು ಹಾಕಿದರು. ತಾಲೂಕಿನ ಹಳೆಬೀಡು ಹೋಬಳಿ ಕೆಂಪಗೌಡನಹಳ್ಳಿ ಗ್ರಾಮಕ್ಕೆ ರಸ್ತೆ ಕಲ್ಪಿಸುವ ಉದ್ದೇಶ ಸರಿಯಾದರೂ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಹಾಗೂ ರೈತರಿಗೆ ನೋಟಿಸ್ ನೀಡದೆ ರಸ್ತೆಯ ಅಳತೆ ಮಾಡದೆ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ಇದೊಂದು ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಅಧಿಕಾರಿಗಳು, ಇಂಜಿನಿಯರ್ ಹಾಗೂ ಜನಪ್ರತಿನಿಧಿಗಳಿಲ್ಲದೆ ಏಕಾಏಕಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವುದರಿಂದ ಬೆಳೆ ಕಳೆದುಕೊಂಡಿರುವ ರೈತ ಕಂಗಾಲಾಗಿದ್ದಾರೆ. ತಾಲೂಕಿನ ಚಿಕ್ಕಬ್ಯಾಡಗೆರೆ ಗ್ರಾಮದ ನಿಂಗೇಗೌಡ ಎಂಬುವರಿಗೆ ಎಗಜಿ ಮುಳುಗಡೆ ಸಂತ್ರಸ್ತರಾದ ಇವರಿಗೆ ಹಳೆಬೀಡು ಹೋಬಳಿ ಕೆಂಪಗೌಡನಹಳ್ಳಿ ಸರ್ವೆ ನಂಬರ್ 64/2 ಹಾಗೂ 64/3ರಲ್ಲಿ ಜಮೀನನ್ನು ಸರ್ಕಾರ ಮಂಜೂರು ಮಾಡಿದ್ದು ಈ ಗ್ರಾಮಕ್ಕೆ ಈಗಾಗಲೇ 12 ಅಡಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ರಸ್ತೆ ಇದ್ದು ಇತ್ತೀಚೆಗೆ ಅದನ್ನು ಅಗಲೀಕರಣ ಮಾಡಿ ಡಾಂಬರ್ ಹಾಕಲು ಸರ್ಕಾರದಿಂದ ಅನುದಾನ ಬಂದಿದ್ದು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ರೈತ ಬೆಳೆದಂತ ಬಾಳೆ ಹಾಗೂ ಅಡಿಕೆ ಮತ್ತು ಇದಕ್ಕೆ ನೀರಾಯಿಸುವ ಪೈಪ್ ಲೈನ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದು ಇದರಿಂದ ನಮಗೆ ಜೀವನಕ್ಕೆ ಆಧಾರವಾಗಿದ್ದ ಬೆಳೆ ಸಂಪೂರ್ಣ ನೆಲಗಚ್ಚಿದೆ ಎಂದು ರೈತ ಕುಟುಂಬದವರು ಕಣ್ಣೀರು ಹಾಕಿದರು. ಈ ವೇಳೆ ಮಾತನಾಡಿದ ರೈತ ಕುಟುಂಬದ ನಿಂಗೇಗೌಡ, ನಾವು ಎಗಚಿ ಮುಳುಗಡೆ ಸಂತ್ರಸ್ತರಾಗಿದ್ದು ನಮಗೆ ಹಳೆಬೀಡು ಹೋಬಳಿಯ ಕೆಂಪಗೌಡನಹಳ್ಳಿಯಲ್ಲಿ ನಮಗೆ ಹಾಗೂ ನಮ್ಮ ತಾಯಿಯವರಿಗೆ ಸರ್ಕಾರ ಭೂಮಿ ಮಂಜೂರು ಮಾಡಿದ್ದು ಸುಮಾರು 25 ವರ್ಷಗಳಿಂದ ನಮ್ಮ ಕುಟುಂಬದ ಸದಸ್ಯರು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಇಲ್ಲೇ ಜೀವನ ನಡೆಸಿಕೊಂಡು ಬರುತ್ತಿದ್ದೇವೆ. ಈಗಾಗಲೇ ಈ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಇದ್ದು 20 ಅಡಿ ಇರುವ ರಸ್ತೆಯನ್ನು 33 ಅಡಿಗಳಾಗಿ ಮಾರ್ಪಾಡು ಮಾಡುತ್ತಿದ್ದಾರೆ. ಆದರೆ ಏಕಾಏಕಿ ಕೆಲವರು ನಮಗೆ ಯಾವುದೇ ಮಾಹಿತಿ ನೀಡದೆ ನಮಗೆ ಸೇರಿದ 2 ಬದಿಯಲ್ಲೂ ಸಹ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಸುಮಾರು 50 ಅಡಿಗಳಷ್ಟು ಜಾಗವನ್ನು ಸಮತಟ್ಟು ಮಾಡಿದ್ದು ನಾವು ಬೆಳೆ ಮಾಡಲು ಬೋರ್ವೆಲ್ ಪೈಪ್ ಲೈನ್, ಡ್ರಿಪ್ ಲೈನ್ ಸೇರಿದಂತೆ ಫಸಲಿಗೆ ಬಂದ ಸುಮಾರು 120ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಎಂದರು. ಅವರ ಪುತ್ರ ಮಂಜುನಾಥ್ ಮಾತನಾಡಿ, ನಮ್ಮ ತಾಯಿ ನಾಗಮ್ಮ, ನಮ್ಮ ತಂದೆ ಜೊತೆ ನಾವು ನಮ್ಮ ಜಾಗ ಬಿಟ್ಟು ಕುಟುಂಬಸ್ಥರೊಂದಿಗೆ ಎಗಚಿ ಜಲಾಶಯಕ್ಕೆ ಭೂಮಿ ಬಿಟ್ಟು ಇಲ್ಲಿ ಬಂದು ನೆಲೆಸಿದ್ದೇವೆ. ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ತೊಂದರೆ ನೀಡುತ್ತಿದ್ದಾರೆ. ಇನ್ನು ನಾವು ನಮ್ಮ ಜೀವನಕ್ಕೆ ನಮಗಿರುವ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಇಲ್ಲಿ ಕೆಲವರು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ಜಮೀನನ್ನು ಸಂಪೂರ್ಣ ಅಗೆದು ನಾಶ ಮಾಡಿ ಬೆಳೆದಂತ ಬೆಳೆಯನ್ನು ಸಹ ನಾಶ ಮಾಡಿದ್ದಾರೆ ಎಂದರು. ಈಗಾಗಲೇ ನಾವು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಸಹ ನಮಗೆ ಇಲ್ಲಿ ನ್ಯಾಯ ಸಿಗುತ್ತಿಲ್ಲ. ದಯಮಾಡಿ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದರು. ಕಡ್ಡಿ ಒಂದು ಕಸ ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದು ಸರ್. ನಾವು ಇಡೀ ದನ 2 ತಿಂಗಳು ಮೇವ್ತೀವಿ. ನಾವು ಅಂತ ನೇಪಿಯರೆಲ್ಲ ಕಿತ್ತಾಕಿ ದೌರ್ಜನ್ಯ ಮಾಡ್ಕೊಂಡು ಒಡೆದಾಡಿ ನಮಗೆಲ್ಲ ಒಡೆದು ಈ ಕೆಲಸ ಮಾಡಿದ್ರೆ ಸರಿನಾ? ಎಲ್ಲ ಗೊನೆ ಈಚೆ ನುಗ್ತಾ ಇತ್ತು ಬಾಳೆ ಗಿಡ. ಆ ಕೆಲಸ ಮಾಡಿ ಪೈಪ್ ಲೈನ್ ಮಾಡಿ 16 ವರ್ಷ ಆ ಪೈಪ್ ಲೈನ್ ಕಿತ್ತಾಕಿದ್ವಿ. ಸರ್ಕಾರಕ್ಕೆ ಇವ್ರಿಗೆ ಹೋಗಲಿ, ನಮಗೆ ರಕ್ಷಣೆ ಕೊಡಿ ಸರ್, ಏನು ಬೇಡ, ಸಾಕು, ನಮಗೆ ಜೀವನ ಸಾಕಾಗೋಗ್ಬಿಡ್ದು. 25 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ಹೋದ ಸರಿ ಬಂದರು, ಅಲ್ಲಿ ಯಾವುದೋ ಒಂದು ಗಲಾಟೆ ಮಾಡಿ ಅದರಲ್ಲೂ ಬಂದು ಹೊಡೆದ್ರು. ಅವಾಗಲೂ ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಪೊಲೀಸ್ ಸ್ಟೇಷನಿಗೆ ಬಂದರೆ ನಮ್ಮನ್ನು ಅಲೋ ಮಾಡೋದೇ ಇಲ್ಲ. ನಮಗೂ ಅನುಕೂಲ, ರೋಡ್ ಬೇಕು ಮಾಡ್ಕೊಳ್ಳಿ, ಅದು ಎಷ್ಟು ಮಾಡಬೇಕು ಅಷ್ಟನ್ನು ಮಾಡ್ಕೊಂಡೋದ್ರೆ ಸಾಕು. ದೌರ್ಜನ್ಯವಾಗಿಂದ ರೋಡ್ನೆಲ್ಲ ಅವ್ರು ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಮಗೆ ನ್ಯಾಯ ಬೇಕಷ್ಟೇ, ಪರಿಹಾರ ಬೇಕು. ಆ ಹಾಳಾಗಿರೋದಕ್ಕೆ ಪರಿಹಾರ ಕೊಡಬೇಕು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.